ನನಗೆ ಈ ಪುಸ್ತಕದ ಅರ್ಪಣೆ ಬಹಳ ವಿಶೇಷ ಅನ್ನಿಸ್ತು. ವಿಚಾರ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದ ನರೇಂದ್ರ ದಾಬೋಲ್ಕರ್, ಗೋವಿಂದ ಪನಸಾರೆ, ಎಂ ಕಲಬುರ್ಗಿ, ಗೌರಿ ಲಂಕೇಶ್ ಇವರಿಗೆ ಅಂತ ಇದೆ. ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ. ಮತ್ತದಕ್ಕೆ ಕಾರಣ ಏನು ಅಂತ ನಾವು ಹುಡುಕ್ತಾ ಹೋದ್ರೆ ಅದು ಚಾರ್ವಾಕ. ಯಾರಿದು ಚಾರ್ವಾಕ? ಅವರ ಹೋರಾಟ ಯಾವ ಹಿನ್ನೆಲೆಯಿಂದ ರೂಪಿತವಾಗಿತ್ತು ಅನ್ನೋದನ್ನ ನಾವೆಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಪುಸ್ತಕವನ್ನ ನಾವು ಓದಬೇಕು. ಈ ಪುಸ್ತಕ ಬಹಳಷ್ಟು ವಿಶೇಷತೆಗಳಿಂದ ಒಳಗೊಂಡಿರೋದು. ಯಾಕೆಂದ್ರೆ ದೇವರು, ಧರ್ಮಕಾಂಡಗಳನ್ನು ವಿರೋಧಿಸುವ ಚಾರ್ವಾಕನ ಪಂಥವು ಪಾಂಡವರ ಕಾಲದಿಂದಲೂ ಗೌರವಕ್ಕೆ ಪಾತ್ರವಾಗಿದೆ ಅಂತ ಹೇಳ್ತಾರೆ. 21ನೇ ಶತಮಾನದಲ್ಲಿ ಇಷ್ಟೆಲ್ಲ ಸಂಶೋಧನೆ ನಡೆದ್ರು ಚಾರ್ವಾಕನ ಒಂದು ಗ್ರಂಥವೂ ಸಂಶೋಧಕರಿಗೆ ಸಿಗಲಿಲ್ಲ. ಅವನ ಪರಂಪರೆ ಅರ್ಥವಾಗಲಿಲ್ಲ. ಅವರ ಅವಶೇಷವೂ ಕೈಗೆ ಸಿಗಲಿಲ್ಲ. ಧರ್ಮ ಮತ್ತು ಪ್ರಭುತ್ವವನ್ನು ವಿರೋಧಿಸಿದ ಚಾರ್ವಾಕನ ಒಂದು ಗ್ರಂಥವನ್ನು ಉಳಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇತರ ಧರ್ಮಗಳು ಒಂದಲ್ಲ ಒಂದು ಸ್ವರೂಪದಲ್ಲಿ ದೇವರು, ಮಂದಿರ ಮತ್ತು ಭಕ್ತಿಯನ್ನ ಒಪ್ತಾ ಇದ್ವು. ಚಾರ್ವಾಕನ ಹೋರಾಟವು ಅವುಗಳ ವಿರುದ್ಧವಾಗಿತ್ತು ಅನ್ನೋದು ಈ ಪುಸ್ತಕದ ಬೆನ್ನುಡಿಯಲ್ಲಿದೆ. ಈ ಪುಸ್ತಕವನ್ನ ಸುಮ್ಮನೆ ಬರೆದಿಲ್ಲ ಅವರು. ಸುರೇಶ ದ್ವಾದಶಿ ವಾರ ಎನ್ನುವ ಮರಾಠಿ ಲೇಖಕರು ಈ ಪುಸ್ತಕಕ್ಕೆ ಬಹಳಷ್ಟು ಆಕಾರ ಗ್ರಂಥಗಳನ್ನ ಕೊಟ್ಟಿದ್ದಾರೆ. ಅದು ಈ ಪುಸ್ತಕದ ಕೊನೆಯ ಪುಟದಲ್ಲಿ ನಿಮಗೆ ಸಿಗುತ್ತೆ. ವೈದಿಕ, ಬೌದ್ಧ, ಇಸ್ಲಾಂ ಮತ್ತು ಕ್ರೈಸ್ತ ಧಾರ್ಮಿಕ ಗ್ರಂಥಗಳು, ಆದ್ಯ ಶಂಕರಾಚಾರ್ಯ, ಜಯಂತ ಭಟ್ಟ, ಜಯರಾಶಿ ಭಟ್ಟ, ಮಾಧವಾಚಾರ್ಯ ಮತ್ತು ಸಾಯಣಾಚಾರ್ಯ, ಡಾಕ್ಟರ್ ದೇವಿ ಪ್ರಸಾದ್ ಚಟ್ಟೋಪಾಧ್ಯಾಯ, ಮಾರ್ಕ್ಸ್ ಮತ್ತು ಏಂಗಲ್ಸ್, ವಿಲಿಯಂ ಬ್ರೇಕ್, ಮಹಾತ್ಮ ಗಾಂಧಿ, ಭಾರತೀಯ ಸಂಸ್ಕೃತಿ ಕೋಶ, ತತ್ವಜ್ಞಾನ ಕೋಶ, ವಿಲ್ ಡ್ಯುರಾಂಟ್, ಬರ್ಟ್ರಾಂಡ್ ರಸೆಲ್, ಡಾಕ್ಟರ್ ಸುರೇಂದ್ರ ಬಾರ್ಲಿಂಗೆ, ನರಹರ ಕುರಂದಕರ. ಹೀಗೆ ಹೆಚ್ಚಿನ ಅಧ್ಯಯನದೊಂದಿಗೆ ಈ ಪುಸ್ತಕ ನಿಮ್ಮ ಓದಿಗೆ ಸಿಗುತ್ತೆ. ಖಂಡಿತವಾಗ್ಲೂ ಇದು ನಿಮ್ಮ ಸಮಯಕ್ಕೆ ಬಹಳಷ್ಟು ಒಳ್ಳೆ ಬೆಲೆಯನ್ನು ಕೊಡುತ್ತೆ ಅಂತ ನನ್ನ ಅಭಿಪ್ರಾಯ. ಧಾರ್ಮಿಕ ಒಳನೋಟಗಳ ಆಸಕ್ತರು ಖಂಡಿತ ಈ ಪುಸ್ತಕವನ್ನು ಓದ್ಬೋದು. ಈ ಪುಸ್ತಕವನ್ನ ಚಂದ್ರಕಾಂತ್ ಪೋಕಳೆ ಅವರು ಕನ್ನಡಕ್ಕೆ ಅಚ್ಚುಕಟ್ಟಾಗಿ ತಂದಿದ್ದಾರೆ. ಈ ಪುಸ್ತಕ ಬೀಟಲ್ ಬುಕ್ ಶಾಪ್ ನಲ್ಲಿ ಲಭ್ಯ. ನಿಮ್ಮ ಮನೆ ಬಾಗಿಲು ತರಿಸ್ಕೋಬೇಕು ಅಂತ ಹೇಳಿದ್ರೆ www.beetlebookshop.com ಗೆ ಭೇಟಿ ಕೊಡಿ. ಅಥವಾ ನಮ್ಮ ಮೊಬೈಲ್ ನಂಬರ್ 9742225779 ವಾಟ್ಸ್ಆಪ್ ಮಾಡಿದ್ರು ಸಾಕು, ನಾವು ಕಳಿಸ್ಕೊಡ್ತೀವಿ. ಬೆಂಗಳೂರಿನ ವಿಜಯನಗರದ ಮೆಟ್ರೋ ಪಕ್ಕದಲ್ಲಿ ನಮ್ಮ ಪುಸ್ತಕ ಮಳಿಗೆ ಇದೆ. ಇಲ್ಲಿ ನೇರವಾಗಿ ಭೇಟಿ ಕೊಟ್ಟು ನೀವು ತಗೋಬಹುದು. ಧನ್ಯವಾದ.